ಬಿಹಾರ್ ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ದಸರಾ ಧರ್ಮ ಸಮ್ಮೇಳನದ ನಿಮಿತ್ತ ಹಾರ್ಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದಿವ್ಯ ನೇತೃತ್ವದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಪಲ್ಲಕ್ಕಿ ಮಹೋತ್ಸವ ಜರುಗಿತು. ಹೂವಿನಿಂದ ಅಲಂಕೃತ ವಾಹನದ ಮೇಲೆ ಪಲ್ಲಕ್ಕಿಯನ್ನಿಟ್ಟು ಅದ್ದೂರಿ ಮೆರವಣಿಗೆ ಜರುಗಿತು. ಅಸಂಖ್ಯಾತ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಸ್ವಾನುಭವಿಗಳಿಗೆ ಜ್ಞಾನವ ನೀಡುತ್ತಾ, ಸ್ವಾನುಭವಿಗಳಿಗೆ ಜ್ಞಾನವ ನೀಡುತ್ತಾ, ಮಾನವ ಕುಲವನು ಮಾಡದೆ ಪೊರೆಯುವ, ಮಾನವ ಕುಲವನು ಮಾಡದೆ ಪೊರೆಯುವ. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ರೇಣುಕ ಶಂಕರ ಮಧ್ವರ ಮಾನುಜ, ಬುದ್ಧ ಮಹಾವೀರ ನಾನಕ ಯೇಸು. ರೇಣುಕ ಶಂಕರ ಮಧ್ವರ ಮಾನುಜ, ಬುದ್ಧ ಮಹಾವೀರ ನಾನಕ ಯೇಸು. ಕ್ರಿಸ್ತ ಪೈಗಂಬರರೊರೆದ ಸನಾತನ ಧರ್ಮಕ್ಕೆ ಜಯವಾಗಲಿ. ಅಹಿಂಸಾ ಸತ್ಯಮಸ್ತೇಯ ಬ್ರಹ್ಮಚರ್ಯ ದಯಾ ಕ್ಷಮಾದಾನ ಪೂಜಾ ಜಪ ಧ್ಯಾನ. ಅಹಿಂಸಾ ಸತ್ಯಮಸ್ತೇಯ ಬ್ರಹ್ಮಚರ್ಯ ದಯಾ ಕ್ಷಮಾದಾನ ಪೂಜಾ ಜಪ ಧ್ಯಾನ. ರೂಪದಿ ಮೆರೆಯುತ್ತ ಪಾಪವ ಕಳೆಯುವ, ರೂಪದಿ ಮೆರೆಯುತ್ತ ಪಾಪವ ಕಳೆಯುವ. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಸಾರವೇದಾಗಮ ಶಾಸ್ತ್ರ ಪುರಾಣಗಳು ತೋರಿದ ಸ್ಮೃತಿ ಬೈಬಲ್ ಕುರಾನಗಳು. ಸಾರವೇದಾಗಮ ಶಾಸ್ತ್ರ ಪುರಾಣಗಳು ತೋರಿದ ಸ್ಮೃತಿ ಬೈಬಲ್ ಕುರಾನಗಳು.
ಜಯವಾಗಲಿ. ದೇವ ಮಾನವ ಮರ್ತ್ಯ ಋಷಿ ರಾಜಾದಿಗಳೆಲ್ಲ ಭಾವಿಸಿ ಧರ್ಮವೇ ಸಕಲ ಸಾಧನವೆಂದು. ದೇವದಾನವ ಮರ್ತ್ಯ ಋಷಿ ರಾಜಾದಿಗಳೆಲ್ಲ ಭಾವಿಸಿ ಧರ್ಮವೇ ಸಕಲ ಸಾಧನವೆಂದು. ಓವಿ ಸಂತಸದಿಂದ ಜೀವಿತವೆಸೆದರು ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ವಸುದೆಯೊಳನು ದಿನ ಎಸೆದ ಸಂತರು ಮತ್ತೆ ಬಸವಾದಿ ಶರಣರು ಒಸೆದು ಪಾಲಿಸಿ ತೋರ್ದ. ವಸುದೆಯೊಳನು ದಿನ ಎಸೆದ ಸಂತರು ಮತ್ತೆ ಬಸವಾದಿ ಶರಣರು ಒಸೆದು ಪಾಲಿಸಿ ತೋರ್ದ. ಹೆಸರಾಂತ ಕವಿಗಳು ಉಸಿರ್ದ ಪರಾತ್ಪರ ಧರ್ಮಕ್ಕೆ ಜಯವಾಗಲಿ. ವಿಶ್ವ ಸಂತಾಪವ ಕಳೆದು ಸಂತತಮಾಗಿ ವಿಶ್ವಕ್ಕೆ ಶಾಂತಿಯ ತಂದು ಆನಂದವ. ವಿಶ್ವ ಸಂತಾಪವ ಕಳೆದು ಸಂತತಮಾಗಿ ವಿಶ್ವಕ್ಕೆ ಶಾಂತಿಯ ತಂದು ಆನಂದವ. ಚಂದದಿ ಬೀರುತ ಸುಂದರಮಾಗಿಹ ಚಂದದಿ ಬೀರುತ ಸುಂದರಮಾಗಿಹ ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಶಾಂತಿ ಸದ್ಗತಿಗಳ ಸಂತಸ ಪಡೆಯಲು ಭ್ರಾಂತಿಯ ನೀಗಿ ನಿತಾಂತ ವಿವೇಕದಿ. ಶಾಂತಿ ಸದ್ಗತಿಗಳ ಸಂತಸ ಪಡೆಯಲು ಭ್ರಾಂತಿಯ ನೀಗಿ ನಿತಾಂತ ವಿವೇಕದಿ. ಅಂತರಹಿತವಾದ ಧರ್ಮಕ್ಕೆ ಶರಣೆನ್ನು ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಏಳಿರಿ ಧರ್ಮಕ್ಕೆ ಬಾಳಿರಿ ಧರ್ಮಕ್ಕೆ ಆಳಿರಿ ಧರ್ಮಕ್ಕೆ ತಾಳಿರಿ. ಧರ್ಮವೇ ಗತಿಯಂದು ಧರ್ಮವ ಗಳಿಸಿರಿ ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಮುಕ್ತಿ ಮಂದಿರದಲ್ಲಿ ಶಕ್ತಿಯಿಂ ಬೆಳೆಯುತ್ತ ಯುಕ್ತಿಯಿಂದಲೇ ಸರ್ವ ಭಕ್ತರ ಪೊರೆಯುವ. ಮುಕ್ತಿ ಮಂದಿರದಲ್ಲಿ ಶಕ್ತಿಯಿಂ ಬೆಳೆಯುತ್ತ ಯುಕ್ತಿಯಿಂದಲೇ ಸರ್ವ ಭಕ್ತರ ಪೊರೆಯುವ. ಶಕ್ತಿ ಸಾಧಕರಿಗೆ ಮುಕ್ತಿದಾಯಕವಾದ ಧರ್ಮಕ್ಕೆ ಜಯವಾಗಲಿ. ಸಿಂಹಾಸನ ವೀರ ಜಗದ್ಗುರು ವೀರ ತಪೋನಿಧಿ ವೀರ ಗಂಗಾಧರ. ವೀರ ಸಿಂಹಾಸನ ವೀರ ಜಗದ್ಗುರು ವೀರ ತಪೋನಿಧಿ ವೀರ ಗಂಗಾಧರ. ಸಾರಿದ ವಾಣಿಯು ಧರೆಯೊಳು ಮೆರೆಯಲಿ ಸಾರಿದ ವಾಣಿಯು ಧರೆಯೊಳು ಮೆರೆಯಲಿ. ಧರ್ಮಕ್ಕೆ
ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಸ್ವಾನುಭವಿಗಳಿಗೆ ಜ್ಞಾನವ ನೀಡುತ್ತಾ, ಸ್ವಾನುಭವಿಗಳಿಗೆ ಜ್ಞಾನವ ನೀಡುತ್ತಾ, ಮಾನವ ಕುಲವನು ಮಾಡದೆ ಪೊರೆಯುವ, ಮಾನವ ಕುಲವನು ಮಾಡದೆ ಪೊರೆಯುವ. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ
ಕೆಲಸ ಮಾಡಿ ಎಲ್ಲರೂ ಇರ್ಬೇಕಲ್ಲ. ಇವನು ಚಲೋ ಬರಲ್ಲ. ಹಾಂ ರೀ ಇದು ಯಾಕ್ರಿ
ಜರ ಮೂವರೈದು ಮೂರು 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 ಸಿದ್ಧನೆ ಮಾಡ್ತಾರೆ ಗಾಡಿ ಗಾಡಿ ಕಟ್ಟಲ್ಲ ಕಡೆ ಕಾರ್ ಅದಲ್ಲ ಹಾಂ ಓಕೆ ದಿವಸಗಳ ಪ್ರದರ್ಶನವಾಗಿ ನವರಾತ್ರಿ ಉತ್ಸವದ ಅಂಗವಾಗಿ ಜಗದ್ಗುರು ಮಹಾಸನ್ನಿಧಿಯವರು ಬೆಳಗಿನ ಜಾವ ಇಷ್ಟಲಿಂಗ ಮಹಾಪೂಜೆ ಜೊತೆಗೆ ಸಾಯಂಕಾಲ ಧಾರ್ಮಿಕ ಸಮಾರಂಭವನ್ನು ಮುಗಿಸಿ ಇಂದು ಬಸವ ಕಲ್ಯಾಣದ ಚಾರಿತ್ರಿಕ ಇತಿಹಾಸದೊಳಗ ಸುವರ್ಣ ಅಕ್ಷರಗಳಿಂದ ಬರೆದಿರುವಂತಹ ಉತ್ಸವವನ್ನ ನೀವೆಲ್ಲರೂ ಕೂಡಿ ಮಾಡಿದ್ದೀರಿ ಎನ್ನುವಂತ ನೆನಪು ಯಾವಾಗಲೂ ಅಚ್ಚಳಿಯದೆ ಉಳಿಯುತ್ತದೆ. ಅಂಥ ಜಗದ್ಗುರು ಮಹಾಸನ್ನಿಧಿಯವರು ಪಲ್ಲಕ್ಕಿ ಉತ್ಸವದ ನಂತರ ಈಗ ಶಿಮೋಲ್ಲಂಘನ ಕಾರ್ಯಕ್ರಮ ನಡೀತದೆ. ಜಗದ್ಗುರು ಮಹಾಸನ್ನಿಧಿಯವರ ಅಮೃತ ಹಸ್ತದಿಂದ ಬನ್ನಿ ಬಿಡುವಂತಹ ಕಾರ್ಯಕ್ರಮ ನಡೀತದೆ. ಇದ್ದೇವೆ, ದಯಮಾಡಿ ಯಾರು ನುಗ್ಗಲ ಮಾಡದೇನೆ ಸಾಲು ಸರತಿಯಲ್ಲಿ ಬಂದು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದವನ್ನು ಪಡಿಬೇಕು. ಎಲ್ಲರೂ ಜೋರಾಗಿ ಜಯಘೋಷ ಮಾಡಬೇಕು. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜಿಗೆ ನೆರೆದಿರ್ತಕ್ಕಂಥ ಎಲ್ಲಾ ಸಭಿಕರು ಜೋರಾಗಿ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜಿಗೆ, ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜಿಗೆ, ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾರಾಜಿಗೆ. जगद्गुरु प्रसन्न रेणुका वीर सोमेश्वर शिवाचार्य महाराज की ಬರ್ತಾ 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 महागमार्तंत देवानां गमनार्तंत रक्षते तस्मै श्री गुरवे नमः। ओम शिव शिव शंभो राज्ञाय प्रार्थमान साध्या ब्रह्मणादिते परार्थे श्वेतवराह कल्पे वैवस्वतमन्वन्तरे कलियुगे प्रथमपादे जम्भद्वीपे भरतवर्षे भरतखण्डे मेरो दक्षिणदिग्भागे श्रीशैलस्य
पश्चिम प्रदेशे कर्नाटक देशे व्यावहारिक चांद्रमानेन शाली वाहनजिके प्रभुवादी शक्ति संवत्सराणां मध्ये ಎಲ್ಲರೂ ಹೇಳಿ ಶ್ರೀ ಶಕೆ 1947ನೇ ವಿಶ್ವಾವಸ ನಾಮ ಸಂವತ್ಸರ ದಕ್ಷಿಣಾಯನ ಶರದೃತ ಆಶ್ವೀಜ ಮಾಸ ಶುಕ್ಲ ಪಕ್ಷ ವಿಜಯದಶಮಿ ತಿಥಿ ಗುರುವಾಸರ ಉತ್ತರಾಷಾಢ ನಕ್ಷತ್ರ ಸುಕರ್ಮ ನಾಮ ಯೋಗೆ ಚೈತ್ರ ನಾಮಕರಣ ಏವಂ ಗುಣ विशेषण विशिष्टाय अस्य शुभदित अस्माकं तथा समस्त शिष्य सद्भक्तवर्गाणां क्षेम धैर्य विजय अभय आयुः आरोग्य ऐश्वर्य अभिवृद्ध्यर्थ धर्म अर्थ काम मोक्ष चतुर्विध फल पुरुषार्थ सिद्ध्यर्थ आदि दैविक आदि भौतिक आध्यात्मिक तापत्रय निर्दोष निवारणार्थ श्री जगद्गुरु रेणुकाचार्य कृपा प्रसाद सिद्ध्यर्थ क्षेत्रनाथ श्री वीरभद्र स्वामी कृपा प्रसाद सिद्ध्यर्थम दसरा शनि शिवल्लंघन पूजा अहम करिष्ये सांबजे नमः भारते पते वरर महादेव हर ओम सत्यो जातम प्रपद्यामे सत्यो जाताय वै नमो नमः भवे भवे नाति भवे लोकतमां भवत्वाय नमः वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमः बलविकरणाय नमः भलाय नमः बलप्रभदाय नमः वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमः बलविकरणाय नमः बलाय नमः सज्जोजाताय पञ्चब्रह्ममन्त्रेण युद्धोदिकेन स्थापयामि वां त्र्यम्बकं यजामहे सुगन्धिं पुष्पवर्धनमोर्वारुकमेव बन्धनं वृत्तार्मक्षीरमामृताः भस्मकरि कल्पयामि दिव्यपरिमलगन्धं धारयामि अलङ्करणार्थमसदान्तमर्पयामि या पुष्पं वेद पुष्पवान् प्रजावान् पशुमान् भोजे चन्द्रमा वां पुष्पं पुष्पवान् प्रजावान् पशुमान् भोजे नानाविधपरिमलपत्रपुष्पाणि समर्पयामि मंगलमय महालिंगोद्भवरिगे मंगलवेन्नरसाङ्गतले अंगज पंगज वांग संग गुरलिंग जंगमाचार्यರಿಗೆ ಕ್ಷೋಣಿಯಲರ ತರಲೀಲಾ ವಿತರದಿ ಕ್ಷೋಣಿಯ ಪಾವನ ಗೈದವಗೆ ಅಣದೃಣ ಗಾತ್ರದಳನದಿನ ನರಸಿಂಹ ಗಣಕುಲ ನಾಯಕ ರೇಣುಕಗೆ ಧರಿ ಮಹಿಮ ಭವದಾರ ನಿಗಮದ ವಿಚಾರ ಗರಜ ಸಂಹಾರಕಗೆ ವೀರಶೈವ ಸಮಯಾಮುದಯ ಶಿರರ ಸಾರ ಕರುಣಿ ಗುರುದಾರಕಗೆ ಲೋಕದೊಳತ್ತಮ ಖ್ಯಾತಿಯ ದರ್ಶದ ಕಾಗಮದಂಗಳ ಜಯಿಸಿದಗೆ ನಾಗವಾರ್ಜಿತ ನಾಗಗಮನಯುತ ಶೋಕರೈಕೋ ರಾಮರಿಗೆ ಚಂಡಮದಂಗಳ ಖಂಡಿಸ ಬ್ರಹ್ಮ ಖಂಡ ತತ್ವವನ್ನು ಬೋಧಿಪಗೆ ಕಂಡ ಪರಶಿವನ ದೊಂಡ ಜನಿಪಜದ ಕಂಡ ಪಂಡಿತಾರಾಧ್ಯರಿಗೆ ಈಶ್ವರ ಭಕ್ತಿಯ ಶಾಸನಗೊಳಿಸದ ವಿಶ್ವಕ್ಕೆ ಗುರುವಾಗಿರ್ಪನಿಗೆ ವಿಶ್ವನಾಥನ ರಘುತ್ವವಿಜಿದ ಮಹಾವಿಶ್ವದ ವಿಶ್ವರಾಧ್ಯರಿಗೆ ಮಂಗಲಮಯ ಮಹಾಲಿಂಗೋದ್ಭವರಿಗೆ ಮಂಗಲವೆನ್ನೆರ ಸಾಂಗದಲೆ ಅಂಗಜ ಭಂಗ ಶಿವಾಂಗ ಸಂಗ ಗರಲಿಂಗ ಜಂಗಮಾಚಾರ್ಯರಿಗೆ ಗರಲಿಂಗ ಜಂಗಮಾಚಾರ್ಯರಿಗೆ ಓಂ ರಾಜಾಜ ರಾಜಾಯ ಪ್ರಲಯ ಸಾಯಿನೇ ನಮಃ ವಯಮಯ ಗುಣಾಯ ಕರ್ಮಯ ಕಾಮೇ ಕಾಮ ಕಾಮ ಕಾಮಾಯ ಕಾಮೇಶ್ವರ ವೈ ಶ್ರವಣೋ ದದಾತ ಕುಬೇರಾಯ ವೈ ಶ್ರವಣಾಯ ಮಹಾದೇವಾಯ ನಮಃ ವೇದೋಕ್ತಮಂದಮತ್ಪಾಂಜಲಿಂ ಸಮರ್ಪಯಾಮಿ ಸಾಂಬಜೈ ನಮಃ ಭಾರತೆ ಪತಿ ಶಿವರ ಮಹಾದೇವ ಶ್ರೀಮಜ್ಜಗುರುಪಂಚಾಚಾರ್ಯ ಮಹಾರಾಜ ಕಿ ಜಯ ಶ್ರೀಮಜ್ಜಗುರು ರೇಣುಕಾಚಾರ್ಯ ಮಹಾರಾಜ ಕಿ ಜಯ ಸಾಂಬಜೈ ನಮಃ ಭಾರತೆ ಪತಿ ಶಿವರ ಮಹಾದೇವ भवतो सहना भनक्ता सह वीरं करवावहै तेजस्विनावतीर्तमस्तमा विद्विषावहै ओम शान्ति शान्ति शान्तिः ಒಂದು ನಿಮಿಷ ಸ್ವಲ್ಪ ಪಿನ್ ಸರಿ ಬುದ್ಧಿ
ಹಲೋ ಬ್ರೋ ಒಂದು ನಿಮಿಷ ಒಂದು ಗ್ರೂಪ್ ಫೋಟೋ ಕಲಬುರಗಿಯ ಕೈಲಾಸ ಗೈದ ಭೂಮಿಯ ಶರಣ ಬೇಡಿದವರ ಕೊಡುವವನ ಶ್ರೀ ಶರಣು ಬಸವನ ತಮ್ಮೆಲ್ಲರ ಪರವಾಗಿ ಶ್ರೀಗಳಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರು, ಈ ಕಾರ್ಯಕ್ರಮದ ರೂವಾರಿಗಳು, ನಮ್ಮ ನಿಮ್ಮೆಲ್ಲರ ನಡೆದಾಡುವ ದೇವರು, ದಾಸೋಹ ಮೂರ್ತಿಗಳು, ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಅವರನ್ನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಇನ್ನೋರ್ವ ಪರಮ ಪೂಜ್ಯರು, ಕೃಷಿ ಪಂಡಿತರು, ಉತ್ತಮ ವಾಗ್ಮಿಗಳು, ನನ್ನ ಮಾರ್ಗದರ್ಶಕರು ಆದಂತಹ ಮೇಕಾರ್ ಮತ್ತು ತಡೋಳ ಶ್ರೀಗಳಿಗೆ ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಶ್ರೀಗಳಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಇನ್ನೋರ್ವ ಪರಮ ಪೂಜ್ಯರು, ನನ್ನ ಹಿತಚಿಂತಕರು, ತ್ರಿಪುರಾಂತಕ ಗವಿಮಠದ ಪರಮ ಪೂಜ್ಯರ ಪಾದಗಳಿಗೆ
ವೇದಿಕೆ ಮೇಲೆ ಆಸೀನರಾದಂತ ಈ ನಾಡಿನ ಮೂಲೆ ಮೂಲೆಗಳಿಂದ ಬಂದಂತ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈ ಗೆಲುವ ಶಾಸಕನಾಗಿ ಸೇವಕನಾಗಿ ತಮ್ಮೆಲ್ಲರ ಪರವಾಗಿ ಸರ್ವ ಗುರುಗಳಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತ ಹಾರ್ಕೂಡ್ ಮಠದ ಭಕ್ತರು, ಕಾಂಗ್ರೆಸ್ಸಿನ ಮುಖಂಡರು ಮೊನ್ನೆ ತಾನೇ ಹಾರ್ಕೂಡ್ ಶ್ರೀಗಳ ಆಶೀರ್ವಾದದಿಂದ, ಜಗದ್ಗುರುಗಳ ಆಶೀರ್ವಾದದಿಂದ ಭೀಮರಾಯಗುಡಿ ಕಾಡೂರ ಅಧ್ಯಕ್ಷರಾಗಿ ವೇದಿಕೆ ಮೇಲೆ ಆಸೀನರಾದಂತ ಸನ್ಮಾನ್ಯ ಶ್ರೀ ಬಾಬು ಹೊನ್ನಾನಾಯ್ಕ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿರಲಿ, ನಾವು ಹಾರ್ಕೂಡಿನ ಚಲವೀರ ಶಿವಾಚಾರ್ಯರು, ಮೇಕಾ ಶ್ರೀಗಳು, ಗವಿಮಠದ ಶ್ರೀಗಳ ನೇತೃತ್ವದಲ್ಲಿ ಕಾರ್ಯಕಾರಿ ಸೇವಾ ಸಮಿತಿ ಸುಮಾರು ಒಂದು 6 ತಿಂಗಳಿಂದ ಅಥವಾ 1 ವರ್ಷದಿಂದ ತಡಬಹುದು, 1 ವರ್ಷದಿಂದ ಹಗಲ ರಾತ್ರಿ ತಮ್ಮ ಮನೆ ಮಠ ಬಿಟ್ಟು ಬಸವ ಕಲ್ಯಾಣದಲ್ಲಿ ಧರ್ಮ ಸಮ್ಮೇಳನ ಯಶಸ್ವಿಯಾಗಬೇಕು, ಈ ಗೆಲುವಲ್ಲಿ ಯಶಸ್ವಿಯಾಗಬೇಕು, ಇಂಥ ಕಾರ್ಯಕ್ರಮ ಹಿಂದೆಂದೂ ಆಗಿರಬಾರ್ದು ಅಂತೇಳಿ ಛಲಪಟ್ಟು ಈ ಕಾರ್ಯಕ್ರಮಕ್ಕೆ ಹಗಲ ರಾತ್ರಿ ದುಡಿದಂತ ಸನ್ಮಾನ್ಯ ಶ್ರೀ ವೀರಯ್ಯ ಸ್ವಾಮಿ ಅವರು, ಸುರೇಶ್ ವೀರಯ್ಯ ಸ್ವಾಮಿ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಇನ್ನೊಬ್ಬ ಆತ್ಮೀಯ ಹಿರಿಯರು, ಜಗದ್ಗುರುಗಳ ಪರಮ ಭಕ್ತರು ಆದಂತ ಶಿವಶರಣಪ್ಪ ಸಿರಿಯಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಇನ್ನೋರ್ವ ಹಿರಿಯರು, ಆತ್ಮೀಯರಾದಂತ ದಯಾನಂದ ವೀರಣ್ಣ ಶಿಲ್ವರ್ವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಇನ್ನೊಬ್ಬ ಆತ್ಮೀಯರಾದಂತ ಸೂರ್ಯಕಾಂತ್ ಶಿಲ್ವರ್ವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಬಸವ ಕಲ್ಯಾಣದ ಹಿರಿಯ ಜೀವಿಗಳು, ಮೊನ್ನೆ ತಾನೇ ಜಗದ್ಗುರುಗಳ ಪ್ರಶಸ್ತಿಗೆ ಭಾಜನರಾದಂತ ಸನ್ಮಾನ್ಯ ಶ್ರೀ ಶರಣಪ್ಪ ವಿನಾಡವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಇನ್ನೊಬ್ಬ ಸಹೋದರರು ಚಂದ್ರಶೇಖರ್ ಪಾಟೀಲ್ ತಮ್ಮ ಅವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಇನ್ನೊಬ್ಬ ಬಸವ ಕಲ್ಯಾಣದ ಹಿಂದಿನ ಸತತವಾಗಿ 15 ವರ್ಷ ಬಸವೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾಗಿ ಕೆಲಸ ಮಾಡುವಂತ ನನ್ನ ಗುರುಗಳು ವಸ್ತ್ರ ಸ್ವಾಮಿ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಇನ್ನೋರ್ವರು ಸದಾ ಈ ಕಾರ್ಯಕ್ರಮಕ್ಕೆ ದುಡಿದಂತ ಎ.ಜಿ. ಪಾಟೀಲ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಇನ್ನೋರ್ವ ಬಸವ ಕಲ್ಯಾಣದ ಹಿರಿಯ ಜೀವಿಗಳು, ಸದಾ ಈ ಕಾರ್ಯಕ್ರಮಕ್ಕೆ ಹಗಲ ರಾತ್ರಿ ದುಡಿದಂತ ರಾಮಚಂದ್ರಪ್ಪ ಹುಡುಗಿಯ ಕಾಕ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಇನ್ನೋರ್ವ ಈ ಕಾರ್ಯಕ್ರಮಕ್ಕೆ ದುಡಿದಂತ ಶ್ರೀ ವೀರಣ್ಣ ಶಾಂತಪ್ಪ ಶಿಲ್ವತ್ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಆತ್ಮೀಯ ಸಹೋದರರಾದಂತ ಸುನೀಲ್ ಮಡಿವಾಳಪ್ಪ ಪಾಟೀಲ್ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ವಿಶೇಷವಾಗಿ ಮಲ್ಲಿಕಾರ್ಜುನ್ ನಂದಿಯವರಿಗೂ, ಬಸವಣ್ಣಪ್ಪ ಲವಾಡೆ ಅವರಿಗೂ, ಹಾಗೂ ಶ್ರೀ ಸೂರ್ಯಕಾಂತ್ ಮಠ್ ಪಡ್ರಿಗೇರ ಅವರಿಗೂ, ರಮೇಶ್ ತಿಪ್ಪಣ್ಣ ರಾಜೋಳೆ ಅವರಿಗೂ, ಶ್ರೀ ಗೋವಿಂದ ರೆಡ್ಡಿ ಕೋತಪಲ್ಲೆ ಅವರಿಗೂ, ಸಿದ್ದರಾಮ್ ಕಾವಳೆ ಅವರಿಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಂತ ಸಹೋದರಿ ಕಲ್ಪನಾ ಶ್ರೀನಿವಾಸ್, ಸಮಸ್ತ ಎಲ್ಲ ಅವರ ತಂಡಕ್ಕೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತ ಬರೀ ಬಸವ ಕಲ್ಯಾಣ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ನೂರಾರು ತಾಲೂಕುಗಳಿಂದ, ನೂರಾರು ತಾಲೂಕಿನ ಮೂಲೆ ಮೂಲೆಗಳಿಂದ, ಹಳ್ಳಿಗಳಿಂದ, ಹೋಬಳಿಗಳಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತ ಸಮಸ್ತ ಜಗದ್ಗುರುಗಳ ಭಕ್ತರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ಹಾಗೂ ಈ ಕಾರ್ಯಕ್ರಮವನ್ನ
ಯಶಸ್ವಿಯಾಗಲಿಕ್ಕೆ ವಿಶೇಷವಾಗಿ ಆತ್ಮೀಯ ಸ್ನೇಹಿತರು ಮತ್ತು ಪತ್ರಕರ್ತ ಸ್ನೇಹಿತರಿಗೆ, ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೇಳ್ತೇನೆ. ಹಾಗೂ ವಿಶೇಷವಾಗಿ ನಮ್ಮ ಹಿರಿಯರು ರಾಜೇಶ್ ಸಾವ್ಕಾರ್ ಸಿದ್ದಾಪುರ ಅವರು, ಮೇಘರಾಜ್ ನಾಗರಾಳೆ ಅವರು, ಸುಭಾಷ್ ಮೂಡ್ ಅವರು, ಅನೇಕ ಜನ, ನಮ್ಮ ಬಿ ಕೆ ಭಟ್ ಅವರು, ಆರ್ಗುಡೇಶ್ ಅವರು, ಸಮಸ್ತ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ನಿಮ್ಮೆಲ್ಲರಿಗೂ ಹಾಗೂ ಅರಣ್ಯ ಇಲಾಖೆಯವರು ಸುಮಾರು 11 ದಿವಸಗಳ ಕಾಲ ಈ ಕಾರ್ಯಕ್ರಮಕ್ಕೆ ಆನೆಯನ್ನು ಕೊಟ್ಟು ಸಹಕರಿಸಿದಂತಹ ಸಮಸ್ತ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾದಂತಹ ಈಶ್ವರ್ ಖಂಡ್ರೆ ಅವರಿಗೂ ಧನ್ಯವಾದವನ್ನು ಹೇಳ್ತೇನೆ. ಪಶುಸಂಗೋಪನಾ ಇಲಾಖೆಯವರಿಗೂ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಹಾಗೂ ರುದ್ರೇಶ್ ದೊಡ್ಡಸ್ ಅವರಿಗೂ ಗುರುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹಾತ್ಮ ಗಾಂಧೀಜಿ ಈ ರಾಷ್ಟ್ರ ಕಂಡಂತ ಮಹಾನ್ ಪುರುಷ ಮಹಾತ್ಮ ಗಾಂಧೀಜಿ ಹಾಗೂ ಜೈ ಜವಾನ್ ಜೈ ಕಿಸಾನ್ ಎನ್ನುವ ಘೋಷಣೆಯನ್ನು ಕೊಟ್ಟಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ತಮ್ಮೆಲ್ಲರಿಗೂ ನಾಡಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಲೋ, ಜನಗಾಚಾರಗಳಿಗೆ ಅವರಿಗೆ ಉಪಾಚಾರಗಳನ್ನು ಗಣ್ಯಾತಿ ಗಣ್ಯರನ್ನು ಸ್ವಾಗತ ಮಾಡಿದಂತ ಶ್ರೀಯುತರು ನಮ್ಮ ಪ್ರೀತಿಯ ಶಾಸಕರು ಇದೀಗ ಅವರ ಸಮಿತಿಯ ಎಲ್ಲ ಪದಾಧಿಕಾರಿಗಳೊಡಗೂಡಿ ಮಹಾಚಾರ್ಯರಾಗಿದ್ದ ಅವರಿಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಹಾರುಗೊಂಡ ಇವತ್ತಿನ ವೇದಿಕೆ ಮೇಲೆ ಮಹಿಳಾ ಸಮಿತಿಯವರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಸಹೋದರಿ ಮಾತೃಶ್ರೀ ಸಾವಿತ್ರಿತಾಯಿ ಸಹೋದರರು ವೇದಿಕೆಯಲ್ಲಿದ್ದು ಈ ಸಂವಿಧಾನದ ಕ್ಷಣಗಳಿಗೆ ಸಾಕ್ಷಿಯಾಗಬೇಕು ಅಂತ ನೀವೆಲ್ಲರ ಬಯಸಿದ್ದೇನೆ. ಸಹೋದರಿ ಸಾವಿತ್ರಿತಾಯಿ ಸಹೋದರ ಇಂತಹ ಒಂದು ಸುಂದರವಾದ ದಸರಾ ಧರ್ಮ ಸಮ್ಮೇಳನದಲ್ಲಿ ಪ್ರತಿದಿನವೂ ಅತ್ಯಂತ ಭಕ್ತಿಯ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದು ನಮ್ಮ ಎಲ್ಲ ದಾಸೋಹ ಸೇವೆ ಒಟ್ಟಾರೆ ಮಾಡಿದ್ದು ನಮ್ಮ ನಡೆದಾಡುವ ಸಂತ ಎಂದು ಹೆಸರಾಡುವಂತಹ ಹಾಡಬಾರದ ಡಾಕ್ಟರ್ ಶೇಖರ ಬ್ರಹ್ಮ ಚನ್ನವೀರ ಶಿವಾಚಾರ್ಯರ ಅವರ ಒಂದು ಪ್ರೀತಿಗೆ ನಮ್ಮೆಲ್ಲರ ತನ್ನ ದಾಸೋಹವನ್ನು ಅವರು ಪೂರೈಸಿದ್ದಾರೆ. ನಿಮ್ಮೆಲ್ಲರ ಭಕ್ತಿ ಚಪ್ಪಾಳೆ ಬರಲಿ ಅಂತ ಹೇಳಿ ಇದೀಗ ಸಚಿವರುಗಳೊಂದಾಗಿ ಶಾಸಕರು ಜನರಾಚಾರ್ಯರ ಕೈಗಳಿಗೆ ಚಿನ್ನದ ಬನ್ನಿಯ ಹಬ್ಬದಲ್ಲಿ ಬಂಗಾರದ ಉತ್ತರವನ್ನು ತೋರಿಸ್ತಾ ಇದ್ದಾರೆ ಕಾಣಿಕೆಯಾಗಿ. ನಿಮ್ಮೆಲ್ಲರ ಪರವಾಗಿ ಸೇವಾ ಸಮಿತಿಯವರು ಒಂದಾಗಿ ಚಂದಾಗಿ ಜಗದ್ಗುರು ಮಹಾಸನ್ನಿಧಾನಕ್ಕೆ ನಮ್ಮ ಭಕ್ತಿಯನ್ನು ಅವರಿಗೆ ಭಿನ್ನ ಒಕ್ಕಲನ್ನು ಅರ್ಪಣೆ ಮಾಡುವುದರ ಮೂಲಕ ಅವರ ಪಾದಕಗಳು ಅನಂತ ಕೋಟಿ ಭಕ್ತಿಯ ಚಪ್ಪಾಳೆ ಮೂಲಕ ಅವರಿಗೆ ಅನಂತ ಕೋಟಿ ಭಕ್ತಿಯ ನಮನಗಳು ಭಿನ್ನ ಒಕ್ಕಲ ಸಹಿತವಾಗಿ ಶ್ರೀ ಶರಣು ಸಲಗ ಸಾವಿತ್ರಿತಾಯಿಯವರಿಗೆ ಜಗದ್ಗುರು ಮಹಾಸನ್ನಿಧಾನ ತನ್ನ ಅಂತಕರದ ಆಶೀರ್ವಾದವನ್ನು ಹರಿಸಿ ಉತ್ತರೋತ್ತರವಾಗಿ ಸುಖ ಹಾರೈಕೆಯೊಂದಿಗೆ ಅವರಿಗೆ ಮಾಲಾರ್ಪಣೆಯೊಂದಿಗೆ ನಗರದಲ್ಲಿ 10 ದಿನಗಳ ಕಾಲ ದುಡಿದಿರುವಂತಹ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಕೊನೆಯ ವಿಜಯದಶಮಿಯ ಪರ್ವಕಾಲ ಹಾಗೂ ಮಹಾತ್ಮ ಗಾಂಧೀಜಿ ದಿವಂಗತ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಮಹೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾರ್ಗದರ್ಶನ ನೀಡಿದಂಥ ಆರ್ಕೋಡ್ ಸಂಸ್ಥಾನ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳವರೇ ಮಾರ್ಗದರ್ಶನ ನೀಡಿದಂಥ ಮೇಕಲ್ ಹಿರೇಮಠದ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳವರೇ ಇನ್ನೋರ್ವ ಮಾರ್ಗದರ್ಶಕರಾದಂಥ ತ್ರಿಪುರಾಮಠದ ಗವಿ ಮಠದ
ಡಾಕ್ಟರ್ ಅಭಿನವ ಜನಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರನ್ನು ಮೊದಲು ಮಾಡಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಠಗಳ ಶ್ರೀಗಳವರೇ, ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರಾದ ಶ್ರೀ ಶರಣು ಸಲ್ಗರ್ ಅವರೇ, ನೂತನ ಟಾಟಾ ಅಧ್ಯಕ್ಷರಾದ ಬಾಬು ಹನ್ನ ನಾಯಕರವರನ್ನು ಮೊದಲು ಮಾಡಿ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶ್ರದ್ಧಾವಂತ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಿಗಳೇ ಮತ್ತು ಮಕ್ಕಳೇ, ಬಸವ ಕಲ್ಯಾಣ ನಗರದ ಚಾರಿತ್ರಿಕ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ವೀರಶೈವ ಪಂಚಪೀಠಗಳ ಪರಂಪರೆಯಲ್ಲಿ ಒಂದು ಅವಿಸ್ಮರಣೀಯವಾದಂಥ ದೊಡ್ಡ ಸಮಾರಂಭ ಈ ನಗರದಲ್ಲಿ ಸೆಪ್ಟೆಂಬರ್ 22ರಿಂದ ಪ್ರಾರಂಭಗೊಂಡು ಇವತ್ತಿನವರೆಗೆ ಈ ನಡೆದಿರುವಂಥ ಸಭೆ ಸಮಾರಂಭಗಳು ಎಲ್ಲ ಭಕ್ತ ಸಮುದಾಯದ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಬೀರಿವೆ ಅನ್ನುವಂಥ ಒಂದು ಆತ್ಮವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ, ನನ್ನ ಅಧಿಕಾರದ 34 ವರ್ಷದಲ್ಲಿ ಈ ರಾಜ್ಯ ಹೊರ ರಾಜ್ಯಗಳಲ್ಲಿ ಸಾಕಷ್ಟು ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆದ, ಆದರೆ ಬಸವ ಕಲ್ಯಾಣದಲ್ಲಿ ನಡೆದಿರುವಂಥ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಿಂದಿನ ಎಲ್ಲ ಅಡ್ಡಪಲ್ಲಕ್ಕಿ ಮಹೋತ್ಸವಕ್ಕಿಂತ ವೈಶಿಷ್ಟ್ಯಪೂರ್ಣವಾಗಿ ನಡೆದಿರುವಂತಹ ಈ ನಗರದ ಇತಿಹಾಸದಲ್ಲೆಲ್ಲ ರಂಭಾ ಪ್ರೀತಿಯಿಂದ ಪರಂಪರೆಯಲ್ಲಿ ಮರೆಯಲಾದಂಥ ಅಪೂರ್ವ ಸಂದರ್ಭಗಳನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಅಲಂಕೃತಗೊಂಡಂಥ ತೆರೆದ ವಾಹನದಲ್ಲಿ ಆ ಪಲ್ಲಕ್ಕಿಯ ಹೂವಿನಿಂದ ಅಲಂಕಾರ ಮಾಡಿ ಹೋದೆ ಎಲ್ಲಿ ಜನ ನಿಂತರು ಜಗತ್ತುಗಳ ದರ್ಶನಕ್ಕೆ ಎಲ್ಲರಿಗೂ ಅವಕಾಶವಾದಂತಹ ಪರಿಸ್ಥಿತಿ ನಾವು ನೋಡಿ ಸಂತೋಷಪಟ್ಟಿದೆ. ಬಹುಶಃ 5 ಗಂಟೆಗೆ ಪ್ರಾರಂಭಗೊಂಡಂತಹ ಉತ್ಸವ 8:30 ಗಂಟೆ 3 ತಾಸು ವಾದ್ಯ ವೈಭವ ಕಳಸ ಕನ್ನಡಿಯೊಂದಿಗೆ ಭವ್ಯ ಮೆರವಣಿಗೆ ಮಾಡಿರುವಂಥದ್ದು ನಮ್ಮೆಲ್ಲರಲ್ಲಿರುವಂತಹ ಧರ್ಮನಿಷ್ಠೆಗೆ ಪೀಠಗಳ ಮೇಲೆ ಇಟ್ಟಿರುವಂಥ ಅಭಿಮಾನಕ ಉತ್ಸವ ಸಾಕ್ಷಿಯಾಗಿತ್ತು ಅಂತ ಭಾವಿಸ್ತಾ ಇದೆ. ಬಹುಶಃ ಸಮಯ 9 ಗಂಟೆ ಆಗಿರೋದ್ರಿಂದ ನಾವಲ್ಲಿ ಶಾಸಕರು ಸ್ವಾಗತ ಮಾಡಿದ ನಂತರ ಹಾರ್ಕೋಡು ಶ್ರೀಗಳವರ 2 ಮಾತು, ಮೇಕದ ಶ್ರೀಗಳು ತ್ರಿಪುರಾಂತಕ ಶ್ರೀಗಳು 2 ಮಾತು ಮಾತಾಡಲಿ ಅಂತ ಅಂದ್ವಿ. ಹಾರ್ಕೋಡು ಶ್ರೀಗಳವರಂದರು ಸಮಯ ಬಹಳ ಆಗಿದೆ, ನಮ್ಮೆಲ್ಲರ ಮಾತು ಮತ್ತೆ ಬೇರೆ ಸಂದರ್ಭದಲ್ಲಿ ಮಾತಾಡ್ತೇವೆ. ಆದರೆ ವಿಜಯದಶಮಿ ದಿನ ಬಂದಂಥ ಭಕ್ತರು ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳುತ್ತೆ ಅವಕಾಶ ಮಾಡೋಣ. ಬೇರೆ ಯಾವುದೇ ಗ್ರಾಮ ಪಟ್ಟಣದಲ್ಲಿ ನಡೆದಂಥ ದಸರಾ ಮಹೋತ್ಸವದಲ್ಲಿ ಸ್ವಾಗತ ಮಾಡಿದ ನಂತರ ಮೈಕ್ ಎಲ್ಲಿಯೂ ಕೂಡ ಬಂದಿಲ್ಲ. ಅದೇನಾದರೂ ಬಂದಿದ್ದರೆ ಬಸವ ಕಲ್ಯಾಣ ನಗರದಲ್ಲಿ ಅದು ಒಂದು ದಾಖಲೆಯಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ವಿಜಯದಶಮಿ 3 ಮುಹೂರ್ತಗಳಲ್ಲಿ ಒಂದು ಪರಿಪೂರ್ಣವಾದಂಥ ಶುಭ ಮುಹೂರ್ತ. ಚೈತ್ರ ಶುದ್ಧ ಪ್ರತಿಪರೆ ಯುಗಾದಿ ಹೊಸ ವರ್ಷ ಮೊದಲನೇ ಮುಹೂರ್ತ,
ಅದಾದ ನಂತರ ವೈಶಾಖ ಶುದ್ಧ ಅಕ್ಷಯ ತೃತೀಯ, ಅದು ಎರಡನೇ ಪರಿಪೂರ್ಣವಾದಂಥ ಮುಹೂರ್ತ. ಮೂರನೇದು ಯಾವುದಾದ್ರೂ ಇದ್ದರೆ ಅಶ್ವೀಜ ಶುದ್ಧ ದಶಮಿ, ಇವತ್ತಿನ ದಿನ ಇದು ಕೂಡ ಪರಿಪೂರ್ಣವಾದಂಥ ಮುಹೂರ್ತ. ಇನ್ನು ಅರ್ಧ ಮುಹೂರ್ತ ಕಾರ್ತಿಕ ಶುದ್ಧ ಪಾಡ್ಯಮಿ ದೀಪಾವಳಿ ಹಬ್ಬ. 3.5 ಮುಹೂರ್ತಗಳಲ್ಲಿ ಒಂದು ಪರಿಪೂರ್ಣವಾದಂಥ ಮುಹೂರ್ತ. ಇವತ್ತು ಏನೇ ಮಂಗಲ ಕಾರ್ಯಗಳನ್ನು ಮಾಡಬೇಕಾದ್ರೆ, ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕಾದ್ರೆ, ಯಾವುದೇ ಪಂಚಾಂಗ ನೋಡೋದಾಗಲಿ ಮತ್ತೊಂದಾಗಲಿ ಯಾವುದೂ ಮಾಡೋದಿಲ್ಲ. ಶುಭದಾನ ತಿಳಿದು ಎಲ್ಲ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ವಿಜಯದಶಮಿ ದಿನ ಬನ್ನಿಯನ್ನು ಬಂಗಾರಂತೆ ಯಾಕೆ ಕರೆದು, ಇದಕ್ಕೊಂದು ಐತಿಹಾಸಿಕವಾದಂಥ ಇತಿಹಾಸ ಇದೆ. ಹಿಂದೆ ಪೂರ್ವ ಕಾಲದಲ್ಲಿ ದೇವದತ್ತನ ಮಗ ಕೌಸ ಅಂತಿದ್ದ. ಆ ಕೌಸ ಗುರುವಿನ ಹತ್ತಿರ 14 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಪೂರ್ಣಗೊಳಿಸಿದ. ಮರಳಿ ತನ್ನ ಊರಿಗೆ ಹೋಗಬೇಕಾಗಿತ್ತು. ವಿದ್ಯಾಭ್ಯಾಸದಂಥ ಗುರುವಿಗೆ ಏನಾದರೂ ದಕ್ಷಿಣೆ ಕೊಡಬೇಕಲ್ಲ. ಅವಾಗ ಕೌಸನ್ನ ಗುರುವಿಗೆ ನಾನೇನು ಕೊಡಲಿಕ್ಕೆ ಕಾಣಿಕೆ ಅಂತ ಕೇಳಿದ. ಒಂದು ಸಲ ಕೇಳಿದರೆ ಚೆನ್ನಾಗಿ, ಪದೇ ಪದೇ ಕೇಳಿದ ಗುರುಗಳಿಗೆ. ಅವಾಗ ಕೌಸನ ಗುರುಗಳು ಹೇಳಿದರು, ನೀನು ಏನಾದರೂ ದಾನ ಕೊಡಬೇಕಾಗಿದ್ದರೆ 14 ಕೋಟಿ ಚಿನ್ನದ ವರಗಳನ್ನು ಕೊಡೋದು. ಎಲ್ಲಿಂದ ಕೊಡ್ತಾನೆ ಕೌಸ? ಬಹಳ ಕಷ್ಟ ಆಯಿತು. ಅವಾಗ ಅವನೇನು ಮಾಡಿದ, ರಘುರಾಜನಲ್ಲಿಗೆ ಹೋದ. ಈ ವಿಷಯ ಹೇಳಿದ. ಆ ರಘುರಾಜನ ನನ್ನಿಂದಲೂ ಸಾಧ್ಯ ಇಲ್ಲ. ಆ ರಘುರಾಜ ಮತ್ತು ಈ ಕೌಸ ಸೇರಿ ಇಂದ್ರನ ಹತ್ತಿರ ಹೋಗುದು. ಇಂದ್ರ ಅಂದ, ನನ್ನಿಂದಲೂ ಕೂಡ 14 ಕೋಟಿ ಚಿನ್ನದ ವರಗಳನ್ನು ಕೊಡಲಿಕ್ಕೆ ಶಕ್ತಿ ಇಲ್ಲ. ಕೊನೆಗೆ ಅವರೆಲ್ಲರೂ ಸೇರಿ ಕುಬೇರನ ಹತ್ತಿರ ಹೋದರು. ಕುಬೇರನ ಹತ್ತಿರ ಹೋದಾಗ ಅಶ್ವೀಜ ಶುದ್ಧ ದಶಮಿ ದಿನ ಊರ ಹೊರಗಡೆ ಇರುವಂಥ ಬನ್ನಿ ವೃಕ್ಷದ ಮೇಲೆ ಚಿನ್ನದ ಮಳೆಯನ್ನು ಗರದ. ಆವಾಗ ಕುಬೇರ ಇಂದ್ರನಿಗೆ 14 ಕೋಟಿ ಚಿನ್ನದ ವರಗಳನ್ನು ಕೊಟ್ಟ. ಅವುಗಳನ್ನು ಇಂದ್ರನ ಮೂಲಕ ರಘುರಾಜ ಪಡ್ಕೊಂಡ. ರಘುರಾಜನ ಮೂಲಕ ಕೌಸಲ್ಗೆ ಕೊಟ್ಟರು. ಉಳಿದಂಥ ವೃಕ್ಷದ ಕೆಳಗೆ ಏನು ಬಿದ್ದಿತ್ತು, ಬನ್ನಿ ವೃಕ್ಷದ ಕೆಳಗೆ, ಅದು ವಿಜಯದಶಮಿ ದಿನ ಬನ್ನಿಯನ್ನು ಬಂಗಾರದಿಂದ ತಿಳಿದು, ಪೂರ್ವದಲ್ಲಿ ಏನೇ ದ್ವೇಷ ಅಸೂಯೆ ಮತ್ಸರಗಳಿರಲಿ, ಗುರು ಹಿರಿಯರಿಗೆ ಬನ್ನಿಯನ್ನು ಕೊಟ್ಟು ನಾವು ನೀವು ಬಂಗಾರದಲ್ಲಿ ಇರೋಣ ಅನ್ನುವಂಥ ಮಾತೇನಿದೆಯಲ್ಲ, ಅದು ಇವತ್ತಿನ ದಿನ ಸಾಕಾರಗೊಂಡಂಥ ದಿನ. ಕೌರವರಿಗಾಗಲಿ ಪಾಂಡವರಿಗಾಗಲಿ ವಿಜಯವನ್ನು ತಂದಂಥ ದಿನವೂ ಕೂಡ ವಿಜಯದಶಮಿ ಆಗಿತ್ತು ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ದೇವಿ ಅಶ್ವರಿ ಶಕ್ತಿಗಳನ್ನು ನಾಶ ಮಾಡಿ ದೈವಿ ಶಕ್ತಿಗೆ ಬಲವನ್ನು ತಂದುಕೊಟ್ಟಂಥ ದಿನವೂ ಕೂಡ ವಿಜಯದಶಮಿ ಆಗಿದೆ. ಹೀಗಾಗಿ ವಿಜಯದಶಮಿ ದಿನ ಬನ್ನಿಯನ್ನು ಬಂಗಾರನ್ನು ತಿಳಿದು ಗುರು ಹಿರಿಯರಿಗೆ ಅರ್ಪಿಸಿ ಅವರ ಆಶೀರ್ವಾದ ಪಡಿತಾ ಇದೆ. ನೋಡಿ, ಬಸವ ಕಲ್ಯಾಣ ನಡೆಯುವಂಥ ಎಂಥ ಭಾಗ್ಯ. ಇವತ್ತು ವಿಜಯದಶಮಿಯ ಪರ್ವಕಾಲದಂದು ಮಹಾತ್ಮ ಗಾಂಧೀಜಿಯವರ ಮತ್ತು ಅತ್ಯಂತ ಪ್ರಾಮಾಣಿಕ ದಕ್ಷತೆಯನ್ನು ಹೊಂದಿದಂಥ ದಿವಂಗತ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಮಹೋತ್ಸವ ಕೂಡ ಇವತ್ತೇ ಇದೆ. ನಾವು ಪ್ರತಿ ವರ್ಷ ಎಲ್ಲೇ ದಸರಾ ದರ್ಶನ ಮಾಡಲಿ, ಆ ಅವಧಿಯಲ್ಲೇ ಉಭಯ ನಾಯಕರ ಜಯಂತಿ ಮಹೋತ್ಸವ ಬರ್ತಾವೆ. ಹೀಗಾಗಿ ವಿಜಯದಶಮಿಯ ಪರ್ವಕಾಲದಿಂದಲೇ ಆ ಉಭಯ ನಾಯಕರ ಜಯಂತಿಯನ್ನು ಈ ತುಂಬಿದ ಸಮಾರಂಭದಲ್ಲಿ
ಅವರ ಭಾವಚಿತ್ರಗಳನ್ನಿಟ್ಟು ಜಯದೇವರ ಸಾನ್ನಿಧ್ಯದಲ್ಲಿ ನಮ್ಮೆಲ್ಲರನ್ನ ದೇಶದ ಶಾಸಕರನ್ನು ಮೊದಲು ಮಾಡಿಕೊಂಡು ಎಲ್ಲ ಗಣ್ಯರು ಆ ಉಭಯ ನಾಯಕರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅವರ ಆದರ್ಶಗಳು ಜನಮನದಲ್ಲಿ ಬೆಳೆದುಕೊಂಡು ಬರಲಿ ಎನ್ನುವಂಥ ಆಶಯವನ್ನು ಇವತ್ತಿನ ಈ ಪರ್ವಕಾಲದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಮಹಾತ್ಮ ಗಾಂಧೀಜಿಯವರ ಚಿಂತನ ಲೋಕವೇ ನನ್ನ ಕುಟುಂಬ ಅನ್ನುವಂಥ ಸಹಭಾಗ್ಯ ಚಿಂತನ ಅವರದ್ದಾಗಿತ್ತು. ಬಹುಶಃ ಅವರ ಮೊಟ್ಟ ಮೊದಲಿಗೆ ಬಹಳ ಓಡಾಡಿದರು. ಅವರ ಜೀವನದಲ್ಲಿ ಒಂದು ಸತ್ಯ ಹರಿಶ್ಚಂದ್ರನ ನಾಟಕ ನೋಡುವುದರ ಪರಿಣಾಮವಾಗಿ ಅವರ ಇಡೀ ಜೀವನ ಪರಿವರ್ತನೆಯಾಗಿ ಸತ್ಯ ಮತ್ತು ಅಹಿಂಸೆಯ ಮೂಲಕ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದರು. ಅಂಥವರ ಜನ್ಮದಿನ ಇವತ್ತಿದೆ. ಮತ್ತು ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸರಳತೆಗೆ ಮರ್ಯಾದ ಹೆಸರು ಇನ್ನೊಂದು ಯಾವುದಾದ್ರೂ ಐತಂದ್ರೆ ಅವರು ದಿವಂಗತ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. 15 ತಿಂಗಳ ಕಾಲ ಈ ದೇಶದ ಪ್ರಧಾನಿಯಾಗಿದ್ದರೆ ಸ್ವಲ್ಪ ದಿನಗಳಲ್ಲಿ ಈ ದೇಶವನ್ನು ಸಮರ್ಥವಾಗಿ ಮುನ್ನಡೆಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದು. ಅವರ ಅಧಿಕಾರದ ಅವಧಿಯಲ್ಲಿ ಅನ್ನದ ಕೊರತೆ ಆದಾಗ ಅವರು ದೇಶದ ಜನರಿಗೆ ಕರೆ ಕೊಟ್ಟು ವಾರಕ್ಕೆ 1 ದಿನ ಸೋಮವಾರ ನೀವೆಲ್ಲ ಉಪವಾಸ ಮಾಡಲಿ, ಬೇರೆ ದೇಶದಿಂದ ನಾವು ಯಾವುದೇ ಅಕ್ಕಿಯನ್ನಾಗಲಿ ಗೋಧಿಯನ್ನಾಗಲಿ ತರಿಸುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಸಂಯಮದ ನೀತಿಯನ್ನು ಈ ನಾಡಿನ ಜನತೆಗೆ ಕಲಿಸಿಕೊಟ್ಟಂಥವ್ರು. ಅಷ್ಟೇ ಅಲ್ಲ, ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಉತ್ಕೃಷ್ಟ ಮಾತುಗಳನ್ನಾಡಿದಂಥವ್ರು. ದೇಶಕ್ಕಾಗಿರುವಂಥ ಸೈನಿಕ, ನಾಡಿಗೆ ಅನ್ನವನ್ನು ಕೊಡುವಂಥ ರೈತ, ಇವರನ್ನು ಯಾವಾಗಲೂ ಮರೆಯಬೇಡಿ ಅನ್ನುವಂಥ ಕಿವಿಮಾತನ್ನು ಹೇಳಿದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಜಯಂತಿ ಮಹೋತ್ಸವ ಇವತ್ತೇ ಇರುವಂಥದ್ದು ಈ ವೇದಿಕೆಯ ಪರಿಸರದಲ್ಲಿ ಆಚರಣೆ ಮಾಡಿರುವಂಥದ್ದು ನಮಗಷ್ಟೇ ಅಲ್ಲ, ಇಲ್ಲಿ ಸೇರಿದಂಥ ಎಲ್ಲರಿಗೂ ಕೂಡ ಒಂದು ಸಂತೃಪ್ತಿಯ ಮನೋಭಾವ ಉಂಟಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೇವೆ. ಈ 10 ದಿನಗಳ ಕಾಲ 11 ದಿನಗಳ ಕಾಲ ದಸರಾ ಮಹೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳು, ಮಾನ್ಯ ಶಾಸಕರಾದ ಶರಣು ಸಲ್ಗರ್ ಅವರು ಒಬ್ಬರ ಹೆಸರನ್ನು ಕೂಡ ಬಿಡಲಿಲ್ಲ. ಎಲ್ಲರ ಹೆಸರನ್ನು ಅವರು ನೆನಪಿಸಿದರು. ಬಹುಶಃ ಜಗಗಳು ಮತ್ತೊಮ್ಮೆ ನೆನಪಿಸುವಂಥ ಅವಶ್ಯಕತೆ ಇಲ್ಲ. ಒಟ್ಟಾರೆ ಸ್ವಾಗತ ಸಮಿತಿಯ ದಸರಾ ಮಹೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳು ನಮ್ಮ ಮನೆಯ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸಿದ್ದನ್ನು ನಾವು ಹೇಳಬೇಕಾಗಿಲ್ಲ. ಅವರು ಶ್ರಮಿಸಿದ ಫಲವೇ ಈ ಸಮಾರಂಭದ ಯಶಸ್ವಿಗೆ ಕಾರಣ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಅದೇ ತರನಾಗಿ ಪರಮಾತ್ಮನಿಗೆ 3 ಕಣ್ಣುಗಳಂತೆ ಹಾರ್ಕೋಡ್ ಶ್ರೀಗಳವರು, ಮೇಕರ್ ಶ್ರೀಗಳವರು, ತ್ರಿಪುರಾಂತಕ ಶ್ರೀಗಳವರು ಈ ಸಮಿತಿಗೆ ಗೌರವಾಧ್ಯಕ್ಷರಾಗಿ ಮಾರ್ಗದರ್ಶಕರಾಗಿ ಸಮಿತಿ ಎಲ್ಲ ಸದಸ್ಯರಿಗೆ ಆತ್ಮಬಲವನ್ನು ತುಂಬಿ ಬಹುದೊಡ್ಡದಂತಹ ಕಾರ್ಯಕ್ರಮವನ್ನು ನೀರಿನಲ್ಲಿ ಕಲ್ಲು ಎತ್ತಿದ ಹಾಗೆ ಸುಲಭವಾಗಿ ಮಾಡೋದಷ್ಟೇ ಅಲ್ಲ, ಬಸವ ಕಲ್ಯಾಣ ನಗರದ ಇತಿಹಾಸದಲ್ಲಿ ಅಷ್ಟಲ್ಲ, ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿ ಉಳಿಯುವಂತಹ ಕಾರ್ಯ ಆ 3 ದಿನ ಶ್ರೀಗಳು ಮಾಡಿದಂಥ ಸೇವೆಯನ್ನು ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಸ್ಮರಿಸಿ ಅವರಿಗೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇವೆ. ಪೀಠದ ಆಪ್ತವಲಯದ ಸಿಬ್ಬಂದಿಯವರಾಗಲಿ, ಸಮಾರಂಭದ ನಿರೂಪಣೆ ಮಾಡಿದಂಥ ಸೋದರಿ ಶಾಂತ ಆನಂದವರಾಗಲಿ, ರಮೇಶ್ ರಾಜೋಡಿಯವರಾಗಲಿ, ಗುರುಲಿಂಗಯ್ಯ ಹಿಸ್ತೋರಿಸಿದ ಸಂಗೀತ ಕಲಾವಿದರಾಗಲಿ, ಮಧ್ಯದಲ್ಲಿ
ರಾಜೇಶ್ವರಿ ಹೆಸರು ಒಂದೇ ದಿನ ಇದ್ದರೂ ಮೇಲಿಂದ ಮೇಲೆ ಒಳ್ಳೆಯ ಗೀತೆಗಳನ್ನು ಆ ಕುಮಾರಿ ಕೂಡ ಹೇಳಿ ಸಂತೃಪ್ತಿಯನ್ನು ಬಂದಂಥ ಜನರಿಗೆ ಮಾಡಿದ್ದು ಕಂಡು ಜಗತ್ತಿಗೆ ಅತ್ಯಂತ ಸಂತೋಷವಾಗಿದೆ. ನಾವು ಮೊಟ್ಟ ಮೊದಲೇ ಹೇಳಿ ಬಸವ ಕಲ್ಯಾಣ ನಗರವನ್ನು ನಾವು ತವರ ಮನೆಯನ್ನಾಗಿ ಮಾಡಿಕೊಳ್ತೇವೆ. ಬಹುಶಃ ಈ 10-11 ದಿನಗಳ ಕಾಲ ನಿಮ್ಮ ಗುರು ಶಿಷ್ಯರ ಬಾಂಧವ್ಯ ಏನು ಬೆಳೆದು ಬಂದಿದೆ, ಇನ್ನೊಂದಷ್ಟು ದಿನ ಇದು ಮುಂದುವರೆದಿದ್ರೆ ಚೆನ್ನಾಗಿತ್ತಲ್ಲ. ನಾಳೆ ಎಷ್ಟೊತ್ತಿದ್ರು ಬೇರೆಯವ್ರ ಕಾರ್ಯಕ್ರಮ ಮುಗಿಸಿ ಮತ್ತೆ ಮುಂದಿನ ಪ್ರಯಾಣ ಮಾಡಬೇಕನ್ನುವಂಥ ಚಿಂತೆ ಮತ್ತೊಂದು ಕಡೆ ಕಾಡ್ತಾ ಇದೆ. ನಾವು ಬಸವ ಕಲ್ಯಾಣ ನಗರವನ್ನು ಎಂದೆಂದಿಗೂ ನಾವು ಮರೆಯುವುದಿಲ್ಲ. ಈ ಭಾಗದ ಎಲ್ಲ ಭಕ್ತರು, ಎಲ್ಲ ಮಠಾಧೀಶರು ಒಂದಾಗಿ ಚೆಂದಾಗಿ ಆರೋಗ್ಯಪೂರ್ಣ ಸಮಾಜ ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಪರಮ ಪೂಜ್ಯ ಗಂಗಾಧರ ಜಗತ್ತವರ ಅಂತಃಕರಣದ ವಾಣಿ ಏನಿದೆ, ಒಂದಾಗಿ ಬಾಳೋಣ ತಂದಿರಿ, ಚೆಂದಾಗಿ ಬಾಳೋಣ ತಂದಿರಿ, ಒಂದಾಗಿ ಚೆಂದಾಗಿ ನಗನಗದ ಸೊಗಸಿನ ಬಾಳನ್ನು ಬೆಳೆಸೋಣ ಬಂದಿರಿ ಅನ್ನುವಂಥ ಮಾತಿನಂತೆ ನಾವೆಲ್ಲರೂ ಕೂಡ ನಡೆದು ಈ ಕಲ್ಯಾಣ ಕರ್ನಾಟಕದ ಬಸವ ಕಲ್ಯಾಣ ನಗರ ಒಂದು ಆದರ್ಶವಾದಂಥ ನಗರ ಆಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದಿಲ್ಲ. ಶಿಕ್ಷಣ, ಆರೋಗ್ಯ ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾರೂ ಯಾವುದೇ ಜನ ಇರಲಿ ಅದರಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡದೆ ಇವುಗಳ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ನಾವೆಲ್ಲ ದುಡಿದಾದರೆ ಜನತೆಗೆ ಬಹಳಷ್ಟು ದೊಡ್ಡ ಉಪಕಾರ ಮಾಡಿದಂಥ ಆಗ್ತಾ ಇದೆ ಅನ್ನುವಂಥ ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಶಾಸಕ ಶರಣು ಸಲ್ಗರು ದೀರ್ಘಕಾಲದಿಂದ ಗಟ್ಟಿ ನಿಲುವಿನಿಂದ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಿನ ಶಕ್ತಿಯಾಗಿ ಎಲ್ಲರಿಗೂ ಪ್ರೇರೇಪಣೆಯನ್ನು ಏನು ನೀಡಿದರು ಅದು ಕೂಡ ಜಗತ್ತವರ ಮನಸ್ಸಿನಲ್ಲಿ ಸದಾ ಹಸಿರಾಗಿದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸಿ ಹೆಚ್ಚು ಮಾತಾಡುವಂಥ ಸಮಯ ಇವತ್ತಲ್ಲ. ಬಂದಂಥ ತಾವೆಲ್ಲ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಕಾತ್ರದಲ್ಲಿದ್ದೀರಿ. ಹೀಗಾಗಿ ವಿಜಯದಶಮಿಯ ಪರ್ವಕಾಲದಲ್ಲೂ ಸಮ್ಮಿಲಿತರಾದಂಥ ತಮ್ಮೆಲ್ಲರಿಗೆ, ವೇದಿಕೆ ನೀಡಿರುವಂಥ ಗಣ್ಯಮಾನ್ಯರಿಗೆ, ದಸರಾ ಮಹೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಈ ತಾಲೂಕಿನ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಉತ್ತಮವಾದಂಥ ವರದಿಯನ್ನು ಈ ನಾಡಿನ ಜನರಿಗೆ ತಲುಪಿಸಿದ್ದಾರೆ. ಅವರ ಸೇವೆಯೂ ಕೂಡ ಬಹಳ ಅಮೂಲ್ಯವಾದದ್ದು ಅನ್ನೋದನ್ನು ಮತ್ತೊಮ್ಮೆ ತಮ್ಮೆಲ್ಲರ ನೆನಪಿಗೆ ತರ್ತಾ ಸರ್ವರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, 12ನೇ ಶತಮಾನದ ಬಸವಾದಿ ಶಿವಶರಣರ ಕೃಪಾ ಕಾರುಣ್ಯ ನಿಮ್ಮೆಲ್ಲರ ಹೆಸರನ್ನು ಹೇಳಿ ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ವಿಜಯದಶಮಿಯ ಸಂದೇಶಕ್ಕೆ ವಿರಾಮ ಕೊಟ್ಟಿದ್ದೇವೆ. ಶಿವಪ್ರಿಯ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.